ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಳೆ ಇಲ್ಲ, ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ? 3 ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು. ಸುರಲೋಕವು ಸತ್ತು ಬಿದ್ದಿರಬೇಕು. ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ರಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ರಮನೆಯ ದ್ವಾರಪಾಲಕರು? ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಶಶಿಪತಿಯು ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು? ಹೆದರಿ ಪೂಜಿಸಬೇಕು? ಅಣ್ಣ, ಅಪ್ಪಣೆ ಕೊಡು. ನನ್ನ ಪ್ರಾಣವನ್ನಾದ್ರೂ ಬಲಿ ಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದೂ ನನಗೆ ಹೆಚ್ಚಲ್ಲ. ಅವೆಲ್ಲವೂ ತೃಣ ಸಮಾನ. ನೀನೊಬ್ಬನಿದ್ದರೆ ನನಗೆ ಸಾಕು. 3 ಲೋಕಗಳು ಇದ್ದ ಹಾಗೆ. ಅಣ್ಣ, ನನ್ನ ಪರಾಕ್ರಮದಲ್ಲಿ ಶಂಕೆಯೇ? ಸೃಷ್ಟಿಯ ಯಾವ ಮಹಾಶಕ್ತಿ ಎದುರಾಗಲಿ ಹುಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ನಾನದರ ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನನ್ನೇ ನಡುಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನೋತ್ಸಾಹದಿಂದ ಕುಣಿತಿರುವ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡಣ್ಣ. ಹೋಗಿ ಬಾ ಸಹೋದರ, ದಿಗ್ವಿಜಯಶಾಲಿಯಾಗಿ ಹಿಂತಿರುಗು.